ಹಾಯ್ ಹಲೋ ನಮಸ್ತೆ. ನ್ಯೂಸ್ ಫಸ್ಟ್ನ ಸಿನಿಮಾ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ಸೂಪರ್ ಸ್ಟಾರ್ ರಜನಿಕಾಂತ್ ನಟನೆಯ ಜೈಲರ್ 2 ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು ಸದ್ಯಕ್ಕೆ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದೆ. ಸೊ ಈ ಹಂತದಲ್ಲಿ ಇರುವಾಗಲೇ ಸಿನಿಮಾದ ಡಿಜಿಟಲ್ ರೈಟ್ಸ್ಗೆ ಭಾರಿ ಬೇಡಿಕೆ ಬಂದಿರುವಂಥದ್ದು. ಮೂಲಗಳ ಪ್ರಕಾರ ಅಮೆಜಾನ್ ಪ್ರೈಮ್ ಬರೋಬ್ಬರಿ 160 ಕೋಟಿ ಕೊಟ್ಟು ಈ ಸಿನಿಮಾದ ಡಿಜಿಟಲ್ ರೈಟ್ಸನ್ನು ಪಡೆಯೋಕೆ ಮುಂದಾಗಿದೆ. ಈ ಆಫರ್ ಅನ್ನ ಚಿತ್ರತಂಡ ಸ್ವೀಕರಿಸಿದ್ದು ಬಹುತೇಕ ಈ ಡೀಲ್ ಫೈನಲ್ ಆಗಿರುವಂಥದ್ದು. ಜೈಲರ್ ಪಾರ್ಟ್ 1 ಬಗ್ಗೆ ಮಾತಾಡೋದಾದ್ರೆ ಈ ಸಿನಿಮಾ ಆಕ್ಷನ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಎಮೋಷನಲ್ ಕಂಟೆಂಟ್ ಮೂಲಕ ಜನರನ್ನ ಸೆಳೆದಿತ್ತು. ಬಹಳ ಮುಖ್ಯವಾಗಿ ಈ ಸಿನಿಮಾದ ಸ್ಟಾರ್ ಕಾಸ್ಟ್ ಸಿನಿಮಾದ ಮೇಜರ್ ಹೈಲೈಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದ್ ಕಡೆ ಮೋಹನ್ ಲಾಲ್, ಮತ್ತೊಂದ್ ಕಡೆ ಜಾಕಿ ಶ್ರಾಫ್, ಅದ್ರ ಜೊತೆಗೆ ಶಿವಣ್ಣ ಅವರ ಏನು ಪಾತ್ರಗಳೇನಿದೆ ಅದು ಜನರನ್ನ ಸೆಳೆದಿತ್ತು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಶಿವಣ್ಣ ಮಾಡಿದಂಥ ಒಂದು ನರಸಿಂಹ ಏನು ಪಾತ್ರ ಇದೆ ಆ ಪಾತ್ರ ತುಂಬ ದೊಡ್ಡ ಮಟ್ಟದಲ್ಲಿ ಮ್ಯಾಜಿಕ್ ಅನ್ನ ಮಾಡಿದೆ. ಯಾಕಂದ್ರೆ ಸಿನಿಮಾದ ಕ್ಲೈಮ್ಯಾಕ್ಸ್ ಅಂತ ಬಂದಾಗ ಇದು ರಜನಿಕಾಂತ್ ಸಿನಿಮಾನ ಇಲ್ಲಾಂದ್ರೆ ಶಿವಣ್ಣ ಅವರ ಸಿನಿಮಾನ ಅನ್ನೋ ಮಟ್ಟಿಗೆ ಜನರ ಶಿಳ್ಳೆ ಚಪ್ಪಾಳೆಯನ್ನ ಈ ಪಾತ್ರ ಗಿಟ್ಟಿಸಿತ್ತು. ಈ ಒಂದು ಮ್ಯಾಜಿಕ್ ಜೈಲರ್ 2 ನಲ್ಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಯಾಕಂದ್ರೆ ಈ ಸಿನಿಮಾದಲ್ಲಿ ನರಸಿಂಹ ಏನು ಪಾತ್ರ ಮಾಡಿದ್ರು ಆ ಒಂದು ಭಾಗ ಒಂದರಲ್ಲಿ ಶಿವಣ್ಣ ಒಂದು ಗೆಸ್ಟ್ ರೋಲ್ ಆಗಿ ಬಂದಿರೋ, ಬಟ್ ಈ ಸಿನಿಮಾದಲ್ಲಿ ಅವರ ಪಾತ್ರ ತುಂಬ ದೊಡ್ಡ ಮಟ್ಟದಲ್ಲಿದೆ. ಅವರೇ ಒಂದು ಸಂದರ್ಶನದ ವೇಳೆ ಈ ವಿಚಾರವನ್ನು ತಿಳಿಸಿದ್ರು. ಜೈಲರ್ 2 ನಲ್ಲಿ ನಾನು ಒಂದು ಅತಿಥಿ ಪಾತ್ರದಲ್ಲಿ ಮಾಡ್ತಲ್ಲ, ಒಂದು ಕ್ಯಾರೆಕ್ಟರ್ಗೆ ನಾನು ಮಾಡ್ತಾ ಇದ್ದೀನಿ ಅಂತ. ಸೊ ಇದೆಲ್ಲವೂ ಕೂಡ ವ್ಯಾಲ್ಯೂ ಆಡೆಡ್ ಆಗಿ ಜೈಲರ್ 2ಗೆ ಇರುವಂಥದ್ದು. ಮತ್ತೊಂದು ಬಿಗ್ಗೆಸ್ಟ್ ಸರ್ಪ್ರೈಸ್ ಅಂದ್ರೆ ಬಾಲಿವುಡ್ ನಟ ರಿತಿಕ್ ರೋಷನ್ ಅವರು ಒಂದು ಅತಿಥಿ ಪಾತ್ರದಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊತಾ ಇದ್ದಾರೆ. ಸೊ ಇನ್ನು ಶೂಟಿಂಗ್ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು, ಒಂದಷ್ಟು ವಿಡಿಯೋಗಳು ಸಹ ವೈರಲ್ ಆಗಿತ್ತು. ಯಾಕಂದ್ರೆ ರಜನಿಕಾಂತ್ ಸಿನಿಮಾ ಅಂತಂದ್ರೆ ರಿತಿಕ್ ಅವರಿಗೆ ಒಂದು ಆತ್ಮೀಯವಾದ ಸಂಬಂಧವಿದೆ. ಯಾಕಂದ್ರೆ ಒಂದು ಬಾಲನಟನಾಗಿ ನಟಿಸುತ್ತಿದ್ದಂಥ ಸಂದರ್ಭದಲ್ಲಿ ರಜನಿಕಾಂತ್ ಅವರ ಜೊತೆಗೆ ನಟಿಸಿದ್ರು. ಸೊ ಅಂಥ ಸಂದರ್ಭದಲ್ಲಿ ರಜನಿಕಾಂತ್ ಅವರು ನಟನೆಯ ಬಗ್ಗೆ ರಿತಿಕ್ ಅವರಿಗೆ ಸಾಕಷ್ಟು ಪಾಠಗಳನ್ನು ಹೇಳ್ಕೊಟ್ಟಿದ್ರು. ಸೊ ಹೀಗಾಗಿ ರಜನಿಕಾಂತ್ ಅವರು ಯಾವುದೇ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಆದರೂ ಕೂಡ ನಾನು ಮಾಡಬೇಕು ಅಂತ ತಿಳಿಸಿದ್ರು. ಸೊ ಹೀಗಾಗಿ ಈ ಒಂದು ಪಾಯಿಂಟನ್ನು ಕ್ಯಾಚ್ ಮಾಡಿದಂಥ ನೆಲ್ಸನ್ ಅವರು ಇನ್ನು ರಿತಿಕ್ ಅವರಿಗೆ ಒಂದು ಗೆಸ್ಟ್ ರೋಲ್ ಆಗಿ ಜೈಲರ್ 2 ನಲ್ಲಿ ನಡೆಸಿ ಅಂತ ಒಂದು ಆಫರನ್ನು ಕೊಟ್ಟಿದ್ರು. ಈ ಆಫರನ್ನು ರಿತಿಕ್ ಅವರು ಸ್ವೀಕರಿಸಿದ್ರು. ಸೊ ಶೂಟಿಂಗ್ ಸಂದರ್ಭದಲ್ಲಿ ಒಂದಷ್ಟು ವಿಡಿಯೋ ಕೂಡ ವೈರಲ್ ಆಗಿತ್ತು. ಯಾಕೆಂದರೆ ಜೈಲರ್ 2 ಸಿನಿಮಾಗಾಗಿ ಏನು ರಿತಿಕ್ ಅವರು ಚೆನ್ನೈಗೆ ಭೇಟಿ ಕೊಟ್ಟಿದ್ರು. ಆ ಒಂದು ಸಂದರ್ಭದ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿತ್ತು. ಸೊ ಹೀಗಾಗಿ ಜೈಲರ್ 2 ನಲ್ಲಿ ಸಾಕಷ್ಟು ಸರ್ಪ್ರೈಸಿಂಗ್ ಎಲಿಮೆಂಟ್ ಇದ್ದು. ಸೊ ಏನು ಭಾಗ 1 650 ಕೋಟಿಯ ಒಂದು ಕಲೆಕ್ಷನ್ನ ಕಂಡಿತ್ತು. ಸೊ ಈಗ ಸೀಕ್ವೆಲ್ಲು ಏನು 1000 ಕೋಟಿ ದಾಟ್ಲಿ ಅನ್ನುವಂಥದ್ದು ಅಭಿಮಾನಿಗಳ ಒಂದು ಆಶಯ ಆಗಿರುವಂಥದ್ದು. ಸೊ ಇದೆಲ್ಲ ಒಂದಷ್ಟು ಪಾಸಿಟಿವ್ ನೋಟ್ಸನ್ನು ನೋಡ್ತಾ ಇರೋದಾದರೆ, ಯಾಕಂದರೆ ಆರಂಭದಲ್ಲಿ ಈ ಮಟ್ಟದಾಗಿ ಮ್ಯಾಜಿಕನ್ನು ಮಾಡಿರುವಂಥದ್ದು. ಸೊ ಅಕ್ಟೋಬರ್ 15ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಆ ಹಂತದಲ್ಲಿ ಈ ಸಿನಿಮಾ ಇನ್ನೂ ದೊಡ್ಡ ಮಟ್ಟದ ವ್ಯಾಪಾರವನ್ನು ಮಾಡುತ್ತೆ. ಯಾಕಂದರೆ ಈಗ ಸದ್ಯಕ್ಕೆ ಡಿಜಿಟಲ್ ರೈಟ್ಸ್ ಆಗಿದೆ, ಆ ನಂತರದಲ್ಲಿ ಸ್ಯಾಟಲೈಟ್ ರೈಟ್ಸ್ ಇದೆ, ಅದ್ರ ಜೊತೆಗೆ ಆಡಿಯೋ ರೈಟ್ಸ್ ಇದೆ. ಸೊ ಇದೆಲ್ಲ ಲೆಕ್ಕಾಚಾರ ನೋಡೋದಾದ್ರೆ ಏನು ಜೈಲರ್ 2 1000 ಕೋಟಿ ದಾಟುವ ಎಲ್ಲ ಸೂಚನೆಗಳನ್ನು ಕೊಡ್ತಿರುವಂಥದ್ದು. ಸದ್ಯಕ್ಕೆ ಇದಿಷ್ಟು ಈ ಹೊತ್ತಿನ ವಿಶೇಷ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.